ಮನೆಯ ರಚನೆಯ ಕಾಲಕ್ಕೆ ಕೆಲವೊಂದು ಸಂಕೇತಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಅದನ್ನೊಂದು ತಕ್ಕ ಮಟ್ಟಿಗೆ ನನ್ನ ದೃಷ್ಟಿಯ ಒಂದು ಕಲಾತ್ಮಕ ಶೈಲಿಯಲ್ಲಿ ಪ್ರದರ್ಶಿಸಲಿಕ್ಕೆ ಪ್ರಯತ್ನಪಟ್ಟೆ. ಹೆಚ್ಚಿನ ಮನೆಗಳಲ್ಲಿ ಯಾರು ಕೂಡ ಈಗ ದೊಡ್ಡ ದೊಡ್ಡ ಬರಹಗಾರರಿರಲಿ ಅಥವಾ ಕಲಾವಿದರಿರಲಿ ಆ ರೀತಿ ತಮ್ಮ ಮನೆಗಳಿಗೆ ಅದನ್ನು ಒಂದು ಅಪ್ಲೈಡ್ ಆನ್ವಯಿಕ ಕಲೆಯಾಗಿ ಅದನ್ನು ಬಳಸಿದ್ದು ಇಲ್ಲ ಅಂತ ಕಾಣ್ತದೆ. ಅಥವಾ ಎಲ್ಲಿಯಾದರೂ ಇರ್ಬೋದೋ ಏನೋ ನನಗೆ ಗೊತ್ತಿಲ್ಲ. ನೆತ್ತರ ಗುಣಗಣ ಬೇರೆ ಬೇರಿರಬಹುದು, ಒತ್ತುವ ಎದೆ ತಿದಿಯ ಗುಣ ಒಂದೇ ಅಲ್ಲವೇ? ಹತ್ತಾರು ಜಾತಿ ಮತಗಳ ಹುತ್ತಗಳ ಕಟ್ಟಿಕೊಂಡಿರಬಹುದು ನಾವು. ಹತ್ತಾರು ಜಾತಿ ಮತಗಳ ಹುತ್ತಗಳ ಕಟ್ಟಿಕೊಂಡಿರಬಹುದು ನಾವು. ಒಳಗೆ ಮಿಡಿಯುವ ಹೃದಯಕ್ಕೆ ಜಾತಿ ಸೂತಕ ಉಂಟೆ ಹೃದಯೇಶ ಸೋಮೇಶ. ಇದು ನಾವು 1995ನೇ ಇಸ್ವಿಯಲ್ಲಿ ಕಟ್ಟಿಸಿದ ಮನೆ. ಇದಕ್ಕೆ ಒಲುಮೆ ಅಂತ ನಾವು ಹೆಸರು ಕೊಟ್ಟಿದ್ದೇವೆ. ಇದರಲ್ಲಿ ಕೆಲವು ಕಲಾತ್ಮಕವಾದಂತಹ ಸಂಕೇತಗಳನ್ನು ಇರಿಸುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇಲ್ಲಿ ಒಂದು ಕಣ್ಣಿನ ಒಂದು ಚಿತ್ರ ಇಲ್ಲಿ ಉಂಟು. ಅದರ ಒಳಗೆ ಆ ಕನೀನಿಕೆಯಲ್ಲಿ ಒಲುಮೆ ಅಂತ ಹೆಸರನ್ನು ಬರೆಸಲಾಗಿದೆ. ಅಂದರೆ ನಮ್ಮ ದೃಷ್ಟಿಯಲ್ಲಿ ಅಥವಾ ಜೀವನ ದೃಷ್ಟಿಯಲ್ಲಿ ಒಂದು ಪ್ರೀತಿಯ ಒಂದು ವ್ಯವಹಾರ ಬೇಕಾಗುತ್ತದೆ. ಆ ಪ್ರೀತಿಯ ಸೆಲೆ ಬತ್ತಿ ಹೋದರೆ ಜೀವನಕ್ಕೆ ಅರ್ಥ ಏನು ಉಳಿಯುವುದಿಲ್ಲ. ನಾನು ಎಳವೆಯಿಂದಲೂ ತುಂಬ ಇಷ್ಟಪಡುವಂಥ ಒಂದು ಕಲೆ ಅಂದರೆ ಯಕ್ಷಗಾನ. ಹಾಗಾಗಿ ನಾನು ಮನೆ ಕಟ್ಟಿಸುವಾಗ ಯಕ್ಷಗಾನದ ಒಂದು ಎಂಬ್ಲೆಮ್ ಬೇಕು ಅಂತ ಕೊನೆಯ ಆ ಜಾಗದಲ್ಲಿ ಒಂದು ವರ್ಣರಂಜಿತ ಕಿರೀಟವನ್ನು ಮಾಡಿಸಿದೆ ಸಿಮೆಂಟ್ನಲ್ಲಿ. ಆಮೇಲೆ ಅದರ ಈಚೆಗೆ ಅಂದರೆ ಊರ್ಧ್ವಮುಖವಾಗಿ ಜ್ವಲಿಸ್ತಿರುವಂಥದ್ದು ಜ್ಯೋತಿಗಳ ಹಾಗೆ ಎರಡು ಹೀಗೆ ನೋಡಿದರೆ ಅದು ಒಂದು ರೀತಿಯಲ್ಲಿ ಜ್ಯೋತಿಗಳ ಒಂದು ಕಲ್ಪನೆ. ಜ್ಯೋತಿಗೆ ಯಾವಾಗಲೂ ಜ್ಞಾನ ಅಂತ ಒಂದು ಅರ್ಥ. ಎರಡನೇ, ಈ ಯಕ್ಷಗಾನದಲ್ಲಿ ಪುಂಡುವೇಷದ ಕಿರೀಟದ ಆಕೃತಿ ಸಾಮಾನ್ಯ ಹಾಗಿರ್ತದೆ, ಅಶ್ವತ್ಥ ಎಲೆಯ ಆ ಆಕೃತಿಯಲ್ಲಿ ಇರ್ತದೆ. ಆಮೇಲೆ ಇದರ ಮೂಲೆಗೆ ಬಂದರೆ ಅಲ್ಲಿ ಒಂದು ಹೀಗೆ 3 ಅಂಕಣದ ಒಂದು ರಚನೆ ಉಂಟು. ಆ ರೀತಿಯ ಒಂದು ರಚನೆಯನ್ನು ನಮ್ಮ ದೈವಾರಾಧನೆ ಕಳದಲ್ಲಿ ಅದಕ್ಕೆ ಸಿಂಗದನ ಅಂತ ಹೇಳ್ತಾರೆ. ಸಿಂಗದನ ಅಂದರೆ ಒಂದು ರೀತಿಯ ಸಿಂಹಾಸನದ ತದ್ಭವಾದ ಸಿಂಗದನ. ಈಗ ಅಲಂಕರಿಸಿದ 3 ಅಂತಸ್ತಿನ ಒಂದು ರಚನೆ, ಅದರೊಳಗೆ ಆಯುಧ ಎಲ್ಲ ಇಡ್ತಾರೆ. ತಾತ್ಕಾಲಿಕವಾದ ಒಂದು ದೈವ ಪರಿಕಲ್ಪನೆ, ಒಂದು ತಾಣ ಅದು. ಆ ಕೊನೆಯಲ್ಲಿ ನಮ್ಮ ಇಂಡಿಯಾದ ಪಾರ್ಲಿಮೆಂಟಿನ ಒಂದು ಪ್ರತಿಕೃತಿಯ ಒಂದು ಕಲ್ಪನೆ ವೃತ್ತಾಕಾರದಲ್ಲಿ. ಅದರ ಮೇಲೆ ಒಂದು ದೀಪಸ್ತಂಭದ ಒಂದು ಕಲ್ಪನೆ. ಅಲ್ಲಿ ಸಿದ್ಧಗೊಳಿಸಲ್ಪಟ್ಟಂಥ ನಿಯಮಾವಳಿಗಳು ಇಡೀ ದೇಶಕ್ಕೆ ಅದು ಅನ್ವಯಿಸ್ತವೆ ಎಂಬ ಅರ್ಥದಲ್ಲಿ. ಆಮೇಲೆ ಅಲ್ಲಿ ಒಂದು ರಚನೆ ಇದೆ, ಅದರಲ್ಲಿ 9ರ ಒಂದು ಕಲ್ಪನೆ ಇದೆ. ಒಂದು ಚಚ್ಚೌಕ, ಅಲ್ಲಿ 3 ಅಂಕಣಗಳು, 3 3 ಹೀಗೆ, ಅಂದರೆ 3 3ರಲ್ಲಿ 9. ಈ 9 ಎನ್ನುವುದು ಒಂದು ಅಮರ ಸಂಖ್ಯೆ. ಅದು 9 1 9, 9 2 18, 1 8 9, 9 3 27. ಪುನಃ ಅಲ್ಲಿ 9ರ ಇದೇ ಬರ್ತದೆ. ನೀವು ಎಷ್ಟು ಸಂಖ್ಯೆಗಳನ್ನು ಗುಣಿಸಿದರೂ ಭಾಗಿಸಿದರೂ 9ರ ಒಂದು ಇದು ಅಲ್ಲಿ ಸಿಕ್ಕಿಯೇ ಸಿಗ್ತದೆ.
ನನಗೆ ನಾನು ಅನ್ವಯಿಸಿ ನೋಡಿದರೂ ಕೂಡ ನಾನು ಹುಟ್ಟಿದ ಇಸವಿ 27/9/1935. 1935 ಕೂಡಿಸಿದರೆ ಅದು 9 ಆಗ್ತದೆ. ಆ ರೀತಿಯ ಒಂದು ಇದು ಅಲ್ಲಿ ಕಾಣಿಸಿದ್ದೇನೆ. ಆ ಚೌಕ ಈ ಪಲ್ಲಕ್ಕಿಯ ಒಂದು ಕಮಾನ್ನ ಹಾಗೆ 2 ಆಕೃತಿಗಳು ಉಂಟು. ಅದು ಸಾಮಾನ್ಯವಾಗಿ ನಮ್ಮ ಜಾನಪದ ಒಂದು ಇದರಲ್ಲಿ ಆ ಕಮಾನು, ಈಗ ಒಂದು ದೇವಸ್ಥಾನ ಗೋಪುರದಲ್ಲಿ ಅಲ್ಲೆಲ್ಲ ಕಿಟಕಿ ಎಲ್ಲ ಇಡುವ ಬದಲಿಗೆ ಕಮಾನುಗಳು ಹೀಗೆ ಆ ರೀತಿ ಅಷ್ಟೇ. ಅದರಲ್ಲಿ ವಿಶೇಷ ಏನಂತಂದಿಲ್ಲ. ಆ ಕಿಟಕಿಯಲ್ಲಿ 3 ಅಂಕಣಗಳು, ಅದರಲ್ಲಿ 2 ಅಂಕಣಗಳಲ್ಲಿ ತೆಂಕುತಿಟ್ಟಿನ 2 ವೇಷಗಳ ಪ್ರತಿಕೃತಿ ಇಲ್ಲಿ ಕಾಣಿಸಲಾಗಿದೆ. ಒಂದು ಬಣ್ಣದ ವೇಷ, ದೊಡ್ಡ ಬಟ್ಟಲು ಕಿರೀಟದ ಬಣ್ಣದ ವೇಷ, ಇನ್ನೊಂದು ಈ ಬದಿಯಲ್ಲಿ ಕಿರೀಟ ವೇಷ, ಆಮೇಲೆ ಮಧ್ಯದಲ್ಲಿ ಬಡಗುತಿಟ್ಟಿನ ಒಂದು ಪುಂಡು ವೇಷದ ಒಂದು ವೇಷದ ಪರಿಕಲ್ಪನೆ. ಈ ಕಿಟಕಿಯಲ್ಲಿ 3 ಅಂಕಣಗಳಿದ್ದಾವೆ. ಅದರಲ್ಲಿ 1ನೇದರಲ್ಲಿ ಈ ಸಮುದ್ರದಲ್ಲಿ ಒಂದು ನೌಕೆ, ದೋಣಿ, ಹಾಯಿ ದೋಣಿ ಅದು ಹೋಗ್ತಾ ಇರ್ತದೆ. ಅದಕ್ಕೆ ಮೇಲೆ ಒಂದು ಸೂರ್ಯನ ಪ್ರಕಾಶ ಬೀಳುವ ಒಂದು ಸಣ್ಣ ಚಿತ್ರಣ ಉಂಟು. ಇದರ ಅರ್ಥ ಏನು ಅಂತಂದರೆ, ಈ ಜೀವನ ಸಾಗರದಲ್ಲಿ ಪ್ರತಿಯೊಬ್ಬರೂ ಕೂಡ ಅವರವರ ಜೀವನ ನೌಕೆಯನ್ನು ಅವರೇ ಹುಟ್ಟು ಹಾಕಿ ಮುನ್ನಡೆಸಬೇಕು. ಅದಕ್ಕೆ ಆವಾಗ ದೇವರ ಒಂದು ದಯ ಅದಕ್ಕೆ ಒದಗುತ್ತದೆ. ಆಮೇಲೆ 2ನೇದ್ದು ತೆಂಗಿನ ಮರ ಕಾಣ್ತದೆ. ಅದರ ಸೂಚ್ಯತೆ ಏನು ಅಂತಂದರೆ, ತೆಂಗಿನ ಮರದ ಬುಡಕ್ಕೆ ನಾವು ನೀರು ಎರೆಯುತ್ತೇವೆ. ಆ ಎರೆದ ನೀರಿನ ಋಣ ಅದು ಮನಸ್ಸಿನಲ್ಲಿ ಇಟ್ಟುಕೊಂಡು ತನ್ನ ತಲೆಯ ಮೇಲೆ ಸಿಯಾಳವನ್ನು ಹೊತ್ತುಕೊಂಡು ಅದಕ್ಕೆ ಸಕ್ಕರೆ ಬೆರೆಸಿ ಕೊಡ್ತದೆ. ಇದು ಸಜ್ಜನರ ಲಕ್ಷಣ. ಸಜ್ಜನರು ಲೋಕದಿಂದ ದೊಡ್ಡ ಉಪಕಾರ ಪಡೆಯದೇ ಇದ್ದರೂ ಇನ್ನೊಬ್ಬರಿಗೆ ಅಪಕಾರ ಮಾಡದೆ ಈ ರೀತಿಯಾಗಿ ಅದಕ್ಕೆ ಕೂಡಿಸಿಕೊಡ್ತಾರೆ. 3ನೇದರಲ್ಲಿ 2 ಜೊತೆ ಮೀನುಗಳಿವೆ. ಈ ಮೀನುಗಳ ಸಂಕೇತ ಏನು ಅಂತಂದರೆ, ನಮ್ಮ ಈ ತುಳುನಾಡನ್ನು ಆಳಿದ ಬಹು ಪ್ರಾಚೀನ ಅರಸು ಮನೆತನ ಅಂತ ಅಂದರೆ ಅದು ಅಲೂಪ ವಂಶದವರದು. ಅಲೂಪ ಅಥವಾ ಆಲೂಪ, ಅವರ ರಾಜಲಾಂಛನ ಅದು ಜೋಡು ಮೀನು, ಮತ್ಸ್ಯ. ಜೋಡು ಮೀನು ಯಾಕೆಂದರೆ ಈ ಮೀನುಗಳು ಪ್ರೇಮದ ಸಂಕೇತ, ಅದು ಪ್ರೀತಿಯ ಸಂಕೇತ. ಅದು ಅಲೂಪರ ಒಂದು ಸಂಕೇತ ಆದದ್ದರಿಂದ ಭಾಳ ಪ್ರಾಚೀನ ಒಂದು ಸಂಕೇತ. ನಾನು ಅದನ್ನು ಇದರಲ್ಲಿ ಬಳಸಿಕೊಂಡಿದ್ದೇನೆ. ಒಳಗೆ ಯಥಾ ಪ್ರಕಾರ 3 ಅಂಕಣಗಳು. 1ರಲ್ಲಿ ಆಟಿಕಳಂಜ, ನಮ್ಮ ತುಳುನಾಡಿನ ಮಳೆಗಾಲದಲ್ಲಿ ಬರುವಂಥ ಒಂದು ಪ್ರಸಿದ್ಧ ಜಾನಪದ ವೇಷ. 2ನೇದರಲ್ಲಿ ಒಬ್ಬಳು ಕಲಶಧಾರಿಣಿ ಹೆಣ್ಣು ಮಗಳು. ಕಲಶ ಅಂದರೆ ಯಾವಾಗಲೂ ಒಂದು ಮಂಗಳಕರ ಸಂಕೇತ ಅವಳು. ಆಮೇಲೆ ಈ ತಲೆಯಲ್ಲಿ ಒಂದು ಡೋಲು ನಲಿಕೆ ವೇಷ, ಸರಳವಾದ ರೇಖೆಗಳಲ್ಲಿ ಅದನ್ನು ಬರೆಯಲಾಗಿದೆ. ಡೋಲು ಬಡಿದುಕೊಂಡು ಒಬ್ಬಾತ ಬರ್ತಾನೆ ಮನೆಗೆ ಅಂತ ತಾತ್ಪರ್ಯ ಅಷ್ಟೆ. ಒಳಗಿನ ಆ ಕಿಟಕಿಯಲ್ಲಿ ಅಲ್ಲಿ 3 ಅಂಕಣಗಳು. 1ರಲ್ಲಿ ಶಾಸ್ತ್ರೀಯ ಸಂಗೀತದ ಉಪಕರಣಗಳು, ತಂಬೂರಿ ಮತ್ತು ಕೊಳಲು, ಇದು ಒಂದು ಕಡೆಯಾದರೆ ಮಧ್ಯದಲ್ಲಿ ಚೆಂಡೆ, ಮದ್ದಳೆ ಮತ್ತು ಜಾಗಟೆ, ಅದು ನಮ್ಮ ಯಕ್ಷಗಾನಕ್ಕೆ ಮೀಸಲಾದಂಥ ವಾದ್ಯ ವಿಶೇಷಗಳು. ಕೊನೆಯ ಅಂಕಣದಲ್ಲಿ ಈ ಜಾನಪದ ದೈವದ ನೇಮ ಸಂದರ್ಭಗಳಲ್ಲಿ ಬಾರಿಸುವಂಥ ಜನಪದ ವಾದ್ಯ, ಕೊಂಬು, ತಾಸೆ, ಡೋಲು, ಆ ರೀತಿ ಜನಪದ ಸಾಮಾನ್ಯ ವಾದ್ಯಗಳು. ನಮ್ಮದೇ ಒಂದು ಶೈಲಿ, ನಮ್ಮದೇ ಒಂದು ಒಂದು ಸಂಕೇತ ಅದು ಇರಲಿ ಅಂತ. ಈಗ ಅರ್ಥ ಮಾಡುವವರು ಮಾಡಲಿ, ಮಾಡದಿದ್ದರೆ ತೊಂದರೆ ಏನಿಲ್ಲ. ನನಗೆ ನಾನು ಹೇಳಿಕೊಳ್ಳಬಹುದಲ್ಲ ಸ್ವಗತ, ಅದು ಎಂಥದ್ದು ಅಂತೇಳಿ